ನಮಸ್ಕಾರ ಎಲ್ಲರಿಗೂ ಹೆಂಗಿದ್ದೀರಾ? ನಾನಿವತ್ತು ಏನಪ್ಪ ಅಡುಗೆ ಮಾಡ್ಕೊಳೋದು ಅಂತೇಳಿ ತಲೆ ಚಿಟ್ಟಿಡ್ದೋಗಿತ್ತು. ಅಷ್ಟೊತ್ತಿಗೆ ತರಕಾರಿ ಪುಟ್ಟಿ ಕಡೆಗೆ ಒಂಚೂರು ಮಖ ಮಾಡಿ ನೋಡಿದಾಗ 2 ಮೂಲಂಗಿ ಒಕ್ಕೊಂಡು ವರ್ರ್ ಅಂತಿದ್ವು. ತೆಗೀಲಿ ಇದ್ರಾಗೆ ಏನಾರ ಮಾಡೋಣ ಅಂತೇಳಿ ನಾನು ಯೋಚನೆ ಮಾಡ್ಬೇಕಾರೆ ಇವು ಪಲ್ಯಕ್ಕೂ ಸರಿ ಆಗಲ್ಲ, ಇತ್ತ ಸಾರಿಗೂ ಸರಿ ಆಗಲ್ಲ, ಎರಡೇ ಎರಡಿದ್ದಾವೆ ಅಂತೇಳಿ ನಾನು ತೆಗೀಲಿ ಚಟ್ನಿ ಮಾಡ್ಕೊಂಬನ ಅಂತೇಳಿ ತೀರ್ಮಾನ ಮಾಡಿ ಚಟ್ನಿ ಮಾಡ್ಕೊಳ್ಳೋಣ ಅಂತ ಎದ್ದೇ ಬಿಟ್ಟೆ. ಚಟ್ನಿ ಅಂತೂ ಭಾಳ ಚೆನ್ನಾಗಿರುತ್ತೆ. ಹಂಗೆ ಅನ್ನಕ್ಕೆ, ರೊಟ್ಟಿಗೆ, ಚಪಾತಿಗೆ ಎಲ್ಲದಕ್ಕೂ ಸೂಪರಾಗಿರುತ್ತೆ. ಬರೀದಿನಿ ಹೆಂಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತೀನಿ. ನಮ್ಮ ಅಡುಗೆ ಮನೆಗೆ ಹೋಗೋಣಂತೆ. ನಾನಿಲ್ಲೇ ಒಂದು 2 ಮೂಲಂಗಿ ತಗೊಂಡಿದ್ದೀನಿ. ಇವೇನೊಂದು 1/4 ಕೆಜಿ ಇಲ್ಲ, ಇದ್ರೆ ಒಂದು 100 ಗ್ರಾಮ್ ಇದ್ದಾವೆ ಒಬ್ಬೊಬ್ಬ ಅಂತಂದರೆ. ಹಿಂಗೆ ಮ್ಯಾಲೆ ಕರ್ಕರಂದಲ್ಲೇ ಎರಿಬೇಕು. ಎರೆದು ಅದು ಚೆನ್ನಾಗಿ ತೊಳೆದ್ಬಿಟ್ಟು ಶುಭ್ರವಾಗಿ ತೊಳಿಬೇಕು ಅದನ್ನ. ಆ ಕರಂದು ಏನೂ ಇರಬಾರ್ದು ಮೇಲಿಂದು. ತೊಟ್ಟು ತುದಿ ಎಲ್ಲ ತೆಗೆದ್ಬಿಟ್ಟು ಸಣ್ಣಕ್ಕೆ ಹೆಚ್ಕೋಬೇಕು. ನಾನಿಲ್ಲಿ ತೋರಿಸ್ತೀನಿ ನೋಡಿರಿ ಹಿಂಗೆ. ಇಷ್ಟು ಸಣ್ಣಕ್ಕೆ ಹೆಚ್ಚಿ ಆ ಕಡೆಗೆ ಇಟ್ಕೋಬೇಕು. ಮೊದಲಿಗೆ ನೀವು ಕಡಿಮೆ ಅಳತೆಯಲ್ಲಿ ಮಾಡಿರಿ. ನಿಮ್ಗೆ ಏನಾರ ಚೆನ್ನಾಗಿ ಅನಿಸ್ತಪ್ಪ ಅಂತಂದರೆ ಮತ್ತೆ ನಾನು ಏನೇನು ಹೇಳ್ತೀನಿ ಅವೆಲ್ಲ ಓಜುಗಳನ್ನೆಲ್ಲ ಡಬಲ್ ಮಾಡ್ಕೊಂಡು ಮತ್ತೆ ನೀವು ಜಾಸ್ತಿ ಮಾಡ್ಕೋಬೋದು. ಇವಾಗ ಹಿಂಗೆ ಸಣ್ಣಕ್ಕೆ ಹೆಚ್ಕೊಂಡಿದ್ದಾದಮೇಲೆ ಅಳತೆ ತೋರಿಸ್ತೀನಿ ನೋಡಿರಿ. ನೋಡಿರಿ ಒಂದಿಷ್ಟಿದ್ದಾವೆ ಅಷ್ಟೇ. ನೋಡಿರಿ ಒಂದಿಷ್ಟು ಹಿಂಗೆ ಕೈಯಾಗೆ ಹಿಡಿದೆ ಅಂದರೆ ಒಂದಿಷ್ಟಿದ್ದಾವೆ. ಒಂದಿಷ್ಟಕ್ಕೆ ಅಳತೆ ತೋರಿಸ್ತಿರೋದು. ಇವಾಗ ಒಂದು ಬಾಣಲೆನೋ ಇಲ್ಲ ಹಂಚೋ ಏನೋ ಒಂದು ಇಟ್ಕೊಂಡ್ಬಿಟ್ಟು ಒಂದು ತೊಟ್ಟು ಎಣ್ಣೆ ಹಾಕಿರಿ. ಆಮೇಲೆ ಇಲ್ಲಿ ಖಾರಕ್ಕೆ ಒಂದು 6 ಕಾರ್ಗಾಯಿ ತೊಗೊಂಡಿದ್ದೀನಿ. 1-2 ಬ್ಯಾಡಗಿ ಮೆಣಸಿನ್ಕಾಯಿ ತಗೊಂಡಿದ್ದೀನಿ. ಈ ಖಾರ ನಿಮ್ಮ ಇಚ್ಛೆ, ಹೆಚ್ಚು ಕಡಿಮೆ ಹಾಕ್ಕೊಳ್ರಿ. ಒಂಚೂರು ಖಾರ ಮುಂದಾಗಿದ್ದರೆ ಚೆನ್ನಾಗಿಂದ ಚಟ್ನಿಗಳು ಎಲ್ಲ. ಇವು ದ್ರಾಕ್ಷಿ ಉಬ್ಬಿದಂಗೆ ಉಬ್ತವೆ. ಒಂಚೂರು ಎಣ್ಣೆ ಹಾಕಿ ಹುರಿಬೇಕಾರೆ. ಸ್ವಲ್ಪ ಹೊತ್ತು ಒಂಚೂರು ಉಬ್ಬಿದ ಮೇಲೆ ಒಂದು ಚಮಚದಷ್ಟು ಕೊತ್ತಂಬರಿ ಕಾಳು ಹಾಕ್ತಾಯಿದ್ದೀನಿ. ಅರ್ಧ ಚಮಚದಷ್ಟು ಜೀರಿಗೆ ಹಾಕ್ತಾಯಿದ್ದೀನಿ ನೋಡಿರಿ. ಈ ಕೊತ್ತಂಬರಿ ಕಾಳು ಘಮ ಬಿಡೋವರೆಗೂ ಸಣ್ಣೂರಿನಲ್ಲೇ ಚೆನ್ನಾಗಿ ಹುರಿಬೇಕು. ಆಮೇಲಿಂದ ಕೊನೆಗೆ ಒಂಚೂರು ಅರಶಿನ ಪುಡಿ ಹಾಕ್ತಾಯಿದ್ದೀನಿ. ಅರಶಿನ ಪುಡಿ ಹಾಕಿದ್ಮೇಲೆ ಇನ್ನೊಂದೆರಡು ಸತಿ ಹಿಂಗೆ ತಿರುವಿ ಸ್ಟವ್ ಆಫ್ ಮಾಡ್ತೀನಂತೆ. ಸ್ಟವ್ ಆಫ್ ಮಾಡಿ ಇದನ್ನು ಒಂದು ಮಿಕ್ಸಿ ಜಾರಿಗೆ ತೊಗೊಂಡ್ಬಿಟ್ಟು ತಣ್ಣಗೆ ಹಾಕ್ಬಿಡ್ತೀನಂತೆ. ತಣ್ಣಗಾದ್ಮೇಲೆ ಇದನ್ನ ಒಂಚೂರು ಪುಡಿ ಮಾಡ್ಕೋಬೇಕು. ಹಂಗೆ ದೊರಗ ಪುಡಿ ಮಾಡ್ಕೋಬೇಕು. ತೀರಾ ಏನು ನುಣ್ಣಗೇನು ಪುಡಿ ಮಾಡ್ಕೊಳೋದು ಬೇಡ. ಇದನ್ನು ಒಂದು ಜಾರಿಗೆ ತೆಗೆದು ಆ ಕಡೆಗೆ ಇಡ್ರಿ ಇವಾಗ. ಆಮೇಲೆ ಇದೇ ಬಾಣಲೆಗೆ ಇನ್ನೊಂದು ತೊಟ್ಟು ಎಣ್ಣೆಯನ್ನು ಹಾಕ್ಬಿಟ್ಟು ಒಂದು ಈರುಳ್ಳಿನೂ ತಗೊತೀನಿ. ಇದಕ್ಕೆ ಈರುಳ್ಳಿ ಎಂಥದಪ್ಪ ಅಂದರೆ ಇಂಥದ್ದೊಂದು ಈರುಳ್ಳಿನೂ ತಗೊಂಡಿದ್ದೀನಿ. ಎಣ್ಣೆ ಒಂಚೂರು ಬಿಸಿ ಆಗ್ತಿದ್ದಂಕಲ್ಲಿ ಮೂಲಂಗಿ ಏನು ಸಣ್ಣ ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ವಿ. ಈ ಮೂಲಂಗಿನ ಅದಕ್ಕೆ ಹಾಕ್ಬಿಟ್ಟು ಚೆನ್ನಾಗಿ ಹುರಿಬೇಕು. ಇದರಲ್ಲಿ ಭಾಳ ಅಂತಂದರೆ ಭಾಳ ಮುಖ್ಯವಾದ್ದಿದೆ. ಇದನ್ನೇ ಒಂಚೂರು ನಿಗಾ ಇಟ್ಟು ಹುರಿಬೇಕಾಗುತ್ತೆ. ಯಾಕಂತಂದರೆ ಇದನ್ನು ಸರಿಯಾಗಿ ಹುರಿದಿಲ್ಲ ಅಂತಂದರೆ ಚಟ್ನಿ ರುಚಿಸಲ್ಲ ಅಷ್ಟು. ಹಂಗಾಗಿ ಚೆನ್ನಾಗಿ ಒಂಚೂರು ಬಣ್ಣ ಬದಲಾಗ್ತವೆ. ಅಲ್ಲಿವರೆಗೂ ಸಣ್ಣ ಉರಿ ಇಲ್ಲ ಅಂದರೆ ಅದಕ್ಕಿಂತ ಒಂಚೂರು ಜೋರು ಉರಿ ಇಟ್ಕೊಂಡು ಹಿಂಗೆ ತಿರುವಾಡ್ಕೊಂತ ಚೆನ್ನಾಗಿ ಹುರಿಬೇಕು. ಒಂಚೂರು ಅವು ಬತ್ತಿದಂಗೆ ಆಗ್ತವೆ. ಒಂದು 60 ಭಾಗ ಬತ್ತಿದ್ದಾದಮೇಲೆ ಒಂಚೂರೇ ಚೂರು ಹಸಿ ಶುಂಠಿ ತಗೊಂಡಿದ್ದೀನಿ. ನೋಡಿದ್ರಲ್ಲ ಒಂದು 2 ಎಳೆ ಅಷ್ಟಿತ್ತು ಅಷ್ಟೇ ಹಿಂಗೆ. ಆಮೇಲೆ ಅದೇ ಈರುಳ್ಳಿನ ಹಿಂಗೆ ಪದ್ರ ಬಿಡಿಸ್ಬಿಟ್ಟು ಹಾಕಿದ್ದೀನಿ. ಕೊನೆಗೆ ಒಂಚೂರು ಅರಶಿನ ಪುಡಿ. ಈರುಳ್ಳಿನ ಮೆತ್ತಗಾದ್ಮೇಲೆ ಒಂಚೂರು ಅರಶಿನ ಪುಡಿ ಹಾಕ್ಬೇಕು. ಆಮೇಲೆ ಹುಳಿಗೆ ಎಷ್ಟು ಬೇಕೋ ಅಷ್ಟು ಹುಣಸೆಹಣ್ಣು ತಗೊಂಡಿದ್ದೀನಿ. ನಿಮಗೆ ಹುಳಿ ಜಾಸ್ತಿ ಬೇಕು ಅಂದರೆ ಒಂಚೂರು ಜಾಸ್ತಿ ಹಾಕ್ಕೊಳ್ರಿ, ಕಡಿಮೆ ಬೇಕು ಅಂದರೆ ಒಂಚೂರು ಕಡಿಮೆ ಹಾಕ್ಕೊಳ್ರಿ. ಆಮೇಲೆ ಹುಣಸೆಹಣ್ಣು ಹಾಕಿದ್ಮೇಲೆ ಒಂದು 2 ನಿಮಿಷ ಅದೇ ಬಿಸಿಗೆ ಇನ್ನೊಂದು ಸ್ವಲ್ಪ ಹೊತ್ತು ಹಿಂಗೆ ತಿರುಗಾಡಿಸ್ಬೇಕು ಇದನ್ನ. ಅಂದರೆ ಗೂರಾಡ್ಬೇಕು ಹಿಂಗೆ. ಇದು ದಪ್ಪ ತಳದ ಹಂಚಾಗಿರೋದ್ರಿಂದ ಸಣ್ಣ ಉರಿ ಇಟ್ಟು ನಾನು ಇದನ್ನೆಲ್ಲ ಹುರಿತಾ ಇದ್ದೀನಿ. ಚೆನ್ನಾಗಿ ಕಾವು ಭಾಳ ಚೆನ್ನಾಗಿರುತ್ತಲ್ಲ, ಚೆನ್ನಾಗಿ ಹದವಾಗಿ ಹುರಿಯುತ್ತೆ. ಈಗ ನೋಡಿರಿ ಅದನ್ನೆಲ್ಲ ಹಾಕೋಣದಕ್ಕೆ ಮುಂಚೆನೇ ನಾವಿಲ್ಲಿ ಏನು ಹುರಿದಿಟ್ಕೊಂಡಿದ್ವಿ ಮೆಣಸಿನ್ಕಾಯಿ, ಜೀರಿಗೆ, ಕೊತ್ತಂಬರಿ ಕಾಳು ಅದನ್ನು ಹಿಂಗೆ ದೊರಗ ಪುಡಿ ಮಾಡ್ಕೋಬೇಕು ಮೊದಲು. ಆಮೇಲಿಂದ ಅಲ್ಲಿ ಮೂಲಂಗಿ, ಈರುಳ್ಳಿ ಅದೆಲ್ಲ ಹುರ್ಕೊಂಡಿದ್ದೀವಲ್ಲ ಅದನ್ನು ಇದಕ್ಕೆ ಹಾಕಿ ನಾವು ಮತ್ತೆ ರುಬ್ಕೋಬೇಕಾಗುತ್ತೆ. ಇದಕ್ಕೆ ನೀರು ಸೇರಿಸೋದು ಬೇಡ. ಇದು ಒಂದು 15 ದಿನದ ತನಕ ಇರುತ್ತೆ. ಎಣ್ಣೆ ಜಾಸ್ತಿ ಹಾಕಿ ಮಾಡಿದ್ರಿ ಅಂತಂದರೆ ಸ್ವಲ್ಪ ನಾನು ಎಲ್ಲೆಲ್ಲಿ ಎಣ್ಣೆ ಹಾಕೋದು ತೋರಿಸಿದ್ದೀನಿ ಅಲ್ಲೆಲ್ಲ ಇನ್ನೊಂಚೂರು ಎಣ್ಣೆ ಜಾಸ್ತಿ ಹಾಕಿಟ್ರಿ ಅಂತಂದರೆ ಒಂದು 15 ದಿನದ ತನಕ ಏನು ಕೆಡಲ್ಲ. ಹೊರಗೆ ಇಡ್ಬೋದು, ಫ್ರಿಜ್ನಾಗ ಇಡಬೇಕು ಅಂತೇನಿಲ್ಲ. ಹಾಗಾಗಿ ನೀರೇನು ಸೇರ್ಸೋದು ಬೇಡ. ನಿಮ್ಗೇನಾದ್ರೂ ಸ್ವಲ್ಪ ಗಟ್ಟಿ ಇದೆ, ನೀರು ಸೇರಿಸ್ತಕ್ಕಂಥ ಅವಶ್ಯಕತೆ ಏನು ಬರೋಲ್ಲ. ಹಂಗೂ ಏನಾದರೂ ಒಂದು ಇದು ಸೇರಿಸಲೇಬೇಕಪ್ಪ ಸರಿಯಾಗಿ ರುಬ್ತಿಲ್ಲ ಅನ್ನೋದಾದರೆ ಬೇಕಾದ್ರೆ ಸ್ವಲ್ಪ ಬಿಸಿನೀರು ಸೇರಿಸ್ಕೋಬೋದು. ಆಮೇಲೆ ರುಚಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಳ್ರಿ. ಉಪ್ಪು ಹಾಕ್ಕೊಂಡು ಇದನ್ನು ಅಷ್ಟೇ ದೊರಗ ರುಬ್ಕೋಬೇಕು. ಈಗ ಇಷ್ಟಿಷ್ಟೇ ಮಾಡ್ಕೊಂಡಿರ್ತೀವಿ, ಅದೆಲ್ಲೇ ವಾರ 15 ದಿನ ಇಡ್ತೀವಿ, ಅವತ್ತೇ ತಿಂದು ನಡಿ ಅಂತೀವಿ. ಅಷ್ಟೊಂದೇನು ನೀವೇನು ಹೆದರಿಕೊಳಕ್ಕೆ ಹೋಗ್ಬೇಡ್ರಿ. ಹಂಗೂ ಬೇಕಂದ್ರೆ ಒಂಚೂರು ತಣ್ಣೀರೇ ಹಾಕ್ಕೊಳ್ರಿ, ಏನೂ ಆಗಲ್ಲ. ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಿಟ್ರಿ ಅಷ್ಟೇ. ಇದನ್ನು ಅಷ್ಟೇ ಹಿಂಗೆ ದೊರಗ ರುಬ್ಬಿ ಒಂದು ಪಕ್ಷ ಏನಾದ್ರು ಜಾಸ್ತಿ ಮಾಡ್ತಿದ್ದೀರಾ ಅಂದರೆ ಬೇಕಾದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ನಾನು ಹೆಂಗೆ ಹೇಳ್ದಂಗೆ ಇದು ಮಾಡಿರಿ. ಯಾಕಂದ್ರೆ ಜಾಸ್ತಿ ಮಾಡಿದಾಗ ಒಂದು ದಿನಕ್ಕೆ ತಿಂದು ಕುತ್ಕೊಳಕ್ಕಾಗಲ್ಲ ಹಂಗಾಗಿ. ಆಮೇಲೆ ಕೊನೆಗೆ ಅದೇ ಬಾಣಲಿಗೆ ಇನ್ನೊಂದು ತೊಟ್ಟು ಎಣ್ಣೆ ಹಾಕಿ ಸಾಸಿವೆ, ಜೀರಿಗೆ ಹಾಕಿ ಇದು ಕರಿಬೇವಿನ ಸೊಪ್ಪು ಹಾಕಿ ಒಗ್ಗರಣೆ ಕೊಡ್ತೀನಿ. ಇದಕ್ಕೆ ಬೆಳ್ಳುಳ್ಳಿ ಏನು ಹಾಕೋದು ಬೇಡ. ಯಾಕಂದರೆ ಮೂಲಂಗಿನೂ ಹೆಚ್ಚು ಕಡಿಮೆ ಒಂಚೂರು ಬೆಳ್ಳುಳ್ಳಿ ವಾಸನೆ, ಬೆಳ್ಳುಳ್ಳಿ ರುಚಿ ಸ್ವಲ್ಪ ಅದಕ್ಕೆ ಸರಿ ಹೊಂದಲ್ಲ ಅಂತೇಳಿ ಬೆಳ್ಳುಳ್ಳಿ ಹಾಕಲ್ಲ. ನಿಮಗೆ ಬೇಕಾದ್ರೆ ಸ್ವಲ್ಪ ಹಾಕೋಬೋದು, ಹಾಕದೇ ಇದ್ದರೆ ಉತ್ತಮ ಅಂತ ನನ್ನ ಒಂದು ಅನಿಸಿಕೆ. ಬೇಕು ಅಂತಂದರೆ ಸ್ವಲ್ಪ ಇಂಗನ್ನು ಹಾಕೋಬೋದು ಒಗ್ಗರಣೆಗೆ. ನೋಡಿರಿ ಹಿಂಗೆ ನೀವು ಭಾಳ ದಿನ ಇಡ್ತೀರಾ 3-4 ದಿನ ಅನ್ನೋರು ಒಗ್ಗರಣೆ ಪೂರ್ತಿ ತಣ್ಣಗಾದ್ಮೇಲೆ ಇದಕ್ಕೆ ಹಾಕ್ಬಿಟ್ಟು ಆಮೇಲೆ ಹಿಂಗೆ ಚೆನ್ನಾಗಿ ಗೂರಾಡ್ರಿ. ನಾನು ಇಷ್ಟೇ ಇರೋದಲ್ಲ, ಇದೇನು ಆಗ ಈಗನೇ ಅಷ್ಟೊತ್ತಿಗೆ ಮಾಡಿದ್ದು ಗೊತ್ತಿರಲ್ಲ, ಹಂಗೆ ಮಾಡಿರ್ತೀನಿ. ಸರ್ ಇಷ್ಟ ಆಗಿದ್ದರೆ ಟ್ರೈ ಮಾಡಿರಿ. ಟಾಟಾ, ಬಾಯ್ ಬಾಯ್.